ಹಲೋ 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 ಯಾರಿದು ಮಂಡ್ಯ ಮಾದೇವಮ್ಮ ಅವರಾ? ಹಾಂ ನಾನು ಇಲ್ಲಿ ಸೂರಿ ಮಾತಾಡ್ತಾ ಇರೋದು. ಹಾಂ ಹೇಳು. ವಿಚಾರ ಗೊತ್ತಾಯ್ತಾ? ಏನು ನಿಜವಾಗ್ಲೂ ಗೊತ್ತಿಲ್ವಾ? ಏನು ಅಂತ ನಿಜವಾಗ್ಲೂ ಗೊತ್ತಾಗಿಲ್ವಾ? ಹಾಂ ಗೊತ್ತಿಲ್ಲ ಹೇಳು. ಕಿರಣ ಏನೋ ಹೇಳಿಲ್ವಾ ಫೋನ್ ಮಾಡಿ? ಕಿರಣಂಗೆ ಏನಾಗೈತೆ? ಅವನಿಗೇನಾಗೈತೆ? ಗುಂಡ್ಕಲ್ಲಿದ್ದಂಗೆ ಅವನಲ್ಲ. ಆಯ್ತು ಹೇಳು ಏನು. ಫಸ್ಟು ತಣ್ಣಗಾಗಿ ಒಂದು ಲೋಟ ನೀರು ಕುಡೀರಿ ನೀವು. ಅದನ್ನ ನೆಟ್ಗೆ ನೀರೇ ಕುಡ್ದಿದ್ದೀನಿ ಏನೋ. ಇಲ್ಲ ಇಲ್ಲ ಇಲ್ಲ, ನಿಮ್ಗೆ ಯಾಕೋ ಈ ರೈಜ್ ಆಗ್ಬಿಟ್ಟೈತಿ ಅಂತ ಕಾಣಿಸ್ತದೆ. BP 220ಕ್ಕೆ ನಾನು ಮಡಗ್ತೀನಿ. ಸರಿ ಅವ್ವ, ನಂಗೆ ಬೇಡ ಸವಾಸ. ಆಮೇಲೆ ಯಾಕೆ ಬಯಸ್ಕೊಳ್ಳೋದು ಅನ್ನಲಿ. ನಾನು ಏನಪ್ಪ ಇದೆ ಹೇಳು. ಗೋಪಿ ಗೊತ್ತಾ ನಿಮಗೆ? ಗೊತ್ತಿಲ್ಲ ಹೇಳು. ಗೋಪಿ ಅಂತ ಅವನೇ ಇಲ್ಲಿ. ಹಾಂ ತಿಕ್ಲು ಗೋಪಿ ಅಂತಾನೆ ಕರೆಯೋದವ್ನ ಎಲ್ರೂ. ನನ್ನ ಮಗನಿಗೆ ಏನಂದ್ರೆ ಸುಮ್ಮನೆ ಶಿಕ್ಷಕದ್ರ ಮೇಲೆಲ್ಲ ಕೇಸ್ ಹಾಕೋದೇ ಕೆಲಸ ಅವನಿಗೆ. ಅವನು ಅನಾಥಾಶ್ರಮದಲ್ಲಿ ಬೆಳೀತಿದ್ದವನು. ಅವನ್ನ ಇಲ್ಲಿ ಯಾರೋ ಒಬ್ರು ಬಿಸ್ನೆಸ್ ಮಾಡೋರು ಕರ್ಕೊಬಂದು ಸಾಕ್ತಾಯಿದ್ರು. ಅವನು 8ನೇ ಕ್ಲಾಸ್ ಓದ್ಬೇಕಾರೆ ಅವರೆಲ್ಲ ಬಂಡೀಪುರಕ್ಕೆ ಹೋಗ್ಬೇಕಾರೆ ಆಕ್ಸಿಡೆಂಟ್ ಆಗಿ ಗಂಡ ಹೆಂಡತಿ ಇಬ್ಬರೂ ತೀರ್ಕೊಂಬಿಟ್ರು. ಆಸ್ತಿನೇನು ಮಾಡವ್ರೆ, ಯಾವುದೋ ಆಶ್ರಮಕ್ಕೆ ಬರೆದ್ಬಿಟ್ಟವ್ರೆ ಅವರು. ಅದು ಗೊತ್ತಾಗ್ಬಿಟ್ಟು ಈ ನನ್ನ ಮಗ ಚಿಕ್ಕ ವಯಸ್ಸಿದ್ದಾಗಲೇ ನನಗೆ ಈ ಥರ ಆಸ್ತಿ ಬರಬೇಕು ಅಂದ್ಬಿಟ್ಟು ಫಸ್ಟ್ ಅವ್ರ ಮೇಲೆ ಕೇಸ್ ಹಾಕಿ 15 ಲಕ್ಷ ಕೋರ್ಟಿಂದ ಆರ್ಡ್ರ್ ಆಗಿತ್ತು ಇವನಿಗೆ ಕೊಡಬೇಕು ಅಂತ. ಸರಿ, ಅದ್ರ ರುಚಿ ನೋಡ್ಬಿಟ್ಟು ಶಿಕ್ಷಕವ್ರ ಮೇಲೆಲ್ಲ ಕೇಸ್ ಹಾಕಕ್ಕೆ ಶುರು ಮಾಡ್ದ. ಆಟೋದವ್ರ ಮೇಲೆ, ಕ್ಯಾಬ್ನವ್ರ ಮೇಲೆ, ಕುಂತಿದವ್ರ ಮೇಲೆ, ನಿಂತವ್ರ ಮೇಲೆ, ಫ್ರೆಂಡ್ಸ್ಗಳ ಮೇಲೆ ಪಕ್ಕ ಕೂತ್ಕೊಂಡು ಊಸ್ಬಿಟ್ರು ಕೇಸ್ ಹಾಕವನೆ. ಹಿಂಗೆ ಹಾಕಿ ಇದುವರೆಗೂ ಅದು ಎಷ್ಟೋ ಸಾವಿರ ಕೇಸ್ ಹಾಕವನಂತೆ. ಅದೆಷ್ಟೋ ಲಕ್ಷಾನ್ಗಟ್ಲೆ ದುಡ್ಡನ್ನ ಇದು ಮಾಡ್ಕೊಂಡವನಂತೆ ಕೇಸ್ ಹಾಕಿ. ಅದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅವ್ರಿಗೆ ಗೊತ್ತಾಗಿ ಇವನು ಇಷ್ಟೊಂದು ಕೇಸ್ ಹಾಕೋನಲ್ಲ ಶಿಕ್ಷಕವ್ರ ಮೇಲೆಲ್ಲ ಅಂದ್ಬಿಟ್ಟು ಇವನ ಹೆಸ್ರನ್ನ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡಲ್ಲಿ ಹಾಕ್ಬಿಟ್ರಂತೆ. ಗೋಪಿದ ಈ ಮುಂಡೆತ್ತದು ನೋಡ್ಕೊಂಡು ಖುಷಿ ಪಡ್ಬೇಕು ತಾನೆ. ನನ್ನ ಹೆಸರು ನನ್ನೇ ಕೇಳ್ದೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡಲ್ಲಿ ಹಾಕೋರಲ್ಲ ಅಂದ್ಬಿಟ್ಟು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅವ್ರ ಮೇಲೆ ಕೇಸ್ ಹಾಕವನೆ. ಇದೆಲ್ಲ ಗೊತ್ತಾಗ್ಬಿಟ್ಟು ಮೀಡಿಯಾದವರು ಬಂದು ಯಾರೋ ಕೇಳವ್ರೆ, ಕರೆದು ಕೂರ್ಸ್ಕೊಂಡು ಸ್ಟುಡಿಯೋಗೆ, ಏನಪ್ಪ ಹಿಂಗೆ ಶಿಕ್ಷಕವ್ರ ಮೇಲೆಲ್ಲ ಕೇಸ್ ಹಾಕಿದ್ಯಲ್ಲ ನೀನು, ಅದು ಅಲ್ಲದೆ ಯಾವುದೋ ಒಂದು ಕೇಸು ನಿನ್ನ ಪಕ್ಕ ಕೂತ್ಕೊಂಡು ಊಸ್ಬಿಟ್ಟು ಅವ್ರ ಮೇಲೂ ಬಸ್ಸಲ್ಲಿ ಕೇಸ್ ಹಾಕಿದ್ಯಂತಲ್ಲ ಅಂದಿದ್ದಕ್ಕೆ ಏನು ಉತ್ತರ ಕೊಟ್ಟಿಲ್ಲ, ಹೊಟ್ಟೋಗ್ಬಿಟ್ಟವನೆ. ಆ ವಿಡಿಯೋ ಏನಾಗೈತೆ ಅಂದರೆ ಎಲ್ಲ ಕಡೆ ವೈರಲ್ ಆಗ್ಬಿಟ್ಟೈತೆ. ಅದನ್ನು ನೋಡ್ಬಿಟ್ಟು ಇವನು 2 ತಿಂಗಳಾದ್ಮೇಲೆ TV ಅವ್ರ ಮೇಲೆ ಕೇಸ್ ಹಾಕವನೆ. ಈಗ ನಾನು ಸುತ್ತಿ ಬಳಸಿ ಬೇಡ ಮ್ಯಾಟ್ರ್ ಅಷ್ಟೇ. ಅಯ್ಯೋ, ನನಗೆ ಅದೇ ಈಗ ಭಯ ಆಯ್ತು. ಗೊತ್ತಾಯ್ತು ಹೇಳೋ. ಅದೆಲ್ಲ ಬ್ಯಾಟ್ರ ಎಲ್ಲ ನನ್ಗೆ. ಇವಾಗ ಪರ್ಸನಲ್ ಏನಾಗ್ಬೇಕು ಅಷ್ಟು ಮಾತ್ರ ಹೇಳು ನೀನು. ಯಾವನ್ ಮೇಲಾರ ಕೇಸ್ ಹಾಕೊಳ್ಳಿ ಏನು ಹೇಳು. ನೀವ್ಯಾಕೆ ಇಷ್ಟು ಕೋಪ? ಹೇಳ. ಅತ್ತೆ ಅಂದಿದ್ರೆ ಬಾಯಿ ನೆಚ್ಚದ ಮಾದೇವಮ್ಮ ಅಂತ ಕೇಳ್ತೀಯ ಏನ ನಿಂದು? ಸರಿ ಆಯ್ತು, ಬಾಯ್ ತಪ್ಪು ಬಂತು. ಇದೇನೋ ಈಗ ಅದಕ್ಕೆ ಯಾಕೆ ಹಿಂಗ್ ಹುಡುಕ್ತಾ ಇರೋದು? ಬಾಯ್ ತಪ್ಪಲ್ಲ, ನೀನು ಆಡ ಮಾತನ್ನ ಅರ್ಥ ಇರ್ಬೇಕು. ನೀನು ಅವ್ರದ್ದೇನು ಇದ್ ಮಾತಾಡೋದು. ನೀನು ಏನಾಗ್ಬೇಕಾಗಿತ್ತು ಫಸ್ಟ್? ನಾನು ಬರೀ ಮಾದೇವಮ್ಮ ಆಗಿದ್ ನಾನು ನಿನ್ಗೆ. ದೇವ್ರೇ ಭಗವಂತ ಏನು ಇಲ್ಲ ಹೇಳು. ಅವ್ರ ಹತ್ರ ನೀವು ವಿಚಾರಿಸ್ಕೊತೀನಿ ಬಿಡು. ಆಯ್ತು ಇಡೋ ಪದ. ಕೇಳೋದೆಲ್ಲ ಕೇಳ್ಕೊಂಬಿಟ್ಟು ಆಯ್ತು ಬಿಡು ಅಂತ ಈಗ ನೀವು. Your call is on wait as the person you are trying to reach is on. ಹಲೋ, ಫಸ್ಟ್ ಆಫ್ ಆಲ್ ನೀನ್ ಯಾರೋ ನೀನು? ಇಷ್ಟೋ ತನಕ ಇಲ್ಲಿ ಕತೆ ಕೇಳ್ಕೊಂಬಿಟ್ಟು ಇವಾಗ ನೋಡಿದ್ರೆ ಗುಳ್ಳೆನರಿ ತರ ಆಡ್ತಿದ್ದೀರಿ. ಇದ್ಯಾಕೆ? ಗುಳ್ಳೆನರಿ ಅಂದ್ರೆ ಗಾಟರ ಮುಚ್ಬಿಟ್ಟಿದ್ ಬಂದೆ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಅದು ಸರಿ. ಕೈಗೇನು ಕೋಡ್ಬಳೆ ಹಾಕೊಂಡಿರ್ತೀನ ನಾನು ಬಂದ್ಬಿಟ್ರೆ? ನೀನು ಕೈಗೆ ಕೋಡ್ಬಳೆ ಹಾಕೊಳ್ಳಲ್ಲ, ಸೌಂಡ್ ರೆಕಾರ್ಡ್ ಇರ್ತದೆ. ಕೇಳಿಸ್ತೀನಿ ಆಮೇಲೆ ಬಂದೆ ನಿನ್ಗೆ. ನಾನು ಏನಂತೆ ನಿನ್ಗೆ? ಇದ್ಯಾಕೆ ಒಮ್ಮ ಒಳ್ಳೆ ಮಂಡ್ಯ ಪ್ಯಾಟ್ರಿ ಸೇರೇನ್ ಕಿಚ್ಕೊತಾವ್ರಲ್ಲ? ನೀನು ಮುಂದಕ್ಕೆ ಮಾತಾಡಬೇಡ ನೀನು. ಯಮ್ಮ ಗಿಮ್ಮ ಅಂತ ನೀರ್ ಕುಡಿ, ಕೂಲ್ ಆಗಿರೋ. ಅವ್ರೇನ್ ಗುಡ್ಕಲ್ಲಂಗ ಅವನೇ. ಏನ್ ನಿನ್ ಮಾತಿನ ಅರ್ಥ? ನೀವೇ ತಿಳ್ಕೋಬೇಕು ಅದನ್ನ. ಏನಕ್ಕೆ ತಿಳ್ಕೊತಾರೆ? ಅದು ಸರಿ. ನೀನ್ ಯಾವನ ನೀನು ನನಗೆ ಫೋನ್ ಮಾಡ್ಬಿಟ್ಟು ಮಾದೇವಮ್ಮ ನೀನೇನ ಅಂತ ಕೇಳಕ್ ಏನು ನೀನು? ನಾನು ಸೂರ್ಯ ಅಂತ ಹೆಂಗ ಬಳಸ್ತೀಯ ನೀನು? ಹಿಡ್ಕತ್ತೀವಿ ಅಮ್ಮಂಗೆ ಏನೋ ಇಲ್ಲಿ. ಹಿಡ್ಕೊತೀವಿ ಅಮ್ಮಂಗೆ. ಗುಡ್ಸ್ಬಿಡ್ತೀನಿ ಗಾಟಾರ ಬಂದೆ ನಿನ್ಗೆ. ಹಿಡ್ಕೊತದಂತೆ ಇಷ್ಟ ಬಾರ ನೀನು ಊರ್ಗಟ್ಟೆ ನೀನು. ಏನೋ ಹಿಡ್ಕೊತದೆ ನಿನ್ಗೆ. ಸೌಂಡ್ ರೆಕಾರ್ಡ್ ಇರ್ತದೆ. ನೆಟ್ಟಿಗೆ ಮಾತಾಡಕ್ಕಲ್ಲಿ ನೀನು. ನಿಮ್ದೇನು ಬಾಯಿನ ಸೈರೇನ ಅದು? ನೋಡಿ, ಮತ್ತೆ ಎಷ್ಟು ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಆದ್ದರಿಂದ ಇವ್ರ ನಂಬರ್ ಕಳಿಸಿದ್ದಾರೆ. ಇವ್ರ ಮಗ ಕಿರಣ್ ಅಂತ ಅಂದ್ಬಿಟ್ಟು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ಗೆ ಹಾಕೋಣ ಬನ್ನಿ. ಹಲೋ ಹಲೋ ಮಿಸ್ಟರ್ ಕಿರಣ್. ಹಾಂ ಹೇಳಿ. RJ ಸುನಿಲ್ ಅಂತ ಮಾತಾಡೋದು.
ಈಗ ಕಾನ್ ಕಾಲ್ ಹಾಕಿ ಅವ್ರಿಗೆ ನಾನು ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ ನೀವಮ್ಮ ಈಗ. ಒಂದೇ ನಿಮಿಷ ಹಾಕ್ತೀನಿ ಸರ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ಹಲೋ, ಏನ್ ಬಿಸಿ? ಕೊನೆ ನಂಬರ್ 22 ಯಾರ್ದು ಅದು ಗೊತ್ತಿಲ್ಲ. ಯಾಕೆ ಏನಾಯ್ತು? ನೀವು ಮಾಡಿವಮ್ಮನ ಅಂತ. ಹ್ಞೂ ಅಂದೆ. ಆಮೇಲೆ ಯಾರೋ ನೀನ್ ಮಾತಾಡ್ತಾ ಇರೋದು ನಾ ಸೂರ್ಯ ಅಂತ. ಆಯ್ತಾ? ಗೊತ್ತಿಲ್ವಾ ನಿನ್ ಮ್ಯಾಟ್ರು ನೀನ್ ಕಿನ್ನ ಏನು ಹೇಳಿಲ್ವಾ ಅಂದ. ಏನೋ ಮ್ಯಾಟ್ರು ಅದಕ್ಕೆ ಅವ್ನು ಯಾರು ಗೋಪಿ ಅಂತ ಅವನೇ. ಅವ್ನು ಸಿಕ್ಸ್ ಮೇಲೆಲ್ಲ ಕೇಸ್ ಹಾಕ್ತಾನೆ. ಒಂದ್ ಕೇಸ್ ಹಾಕವನೆ, ಕೇಸ್ ಹಾಕ್ತಾನೆ, ನಿಂತ್ರು ಕೇಸ್ ಹಾಕ್ತಾನೆ. ಅವ್ನು ಯಾರೋ ಒಂದ್ಸತಿ ಹಾಕ್ತಾನೆ ಸತ್ತೋಗ್ಬಿಟ್ಟಿದ್ದ. ಮ್ಯಾಟ್ರ್ ಹೇಳ್ಬಿಟ್ಟು ಆಮೇಲೆ ಬಿ ಪಿ ಬರ್ತದೆ, ನಿಮ್ 180 ಇರ್ಬೇಕು ಬಿ ಪಿ. ನೀರ್ ಕುಡೀರಿ ಹೇಳ್ತೀನಿ ಅಂತಿದ್ದ. ಅದಕ್ಕೆ ಆಮೇಲೆ ಕಿರಣ್ ಏನಾಯ್ತು ಅಂತ ಕೇಳ್ದೆ. ಗುಂಡ್ಕಲ್ನಂಗ ಅವನೇ ಅಂದ. ಅಯ್ಯೋ ಸುಮ್ಮನಾಗಿ ಆಮೇಲೆ ಅವ್ರು ಊಸ್ಬಿಟ್ರು ಕೇಸ್ ಹಾಕ್ತಾನೆ, ಅದನ್ನು ಕೇಸ್ ಹಾಕ್ತಾನೆ. ಮ್ಯಾಟ್ರು ಕೇಳಿಲ್ಲ ಅಂತಾನೆ ಅವನೇ. ಆಮೇಲೆ ನನ್ಗೆ ಆತಂತ ಎಲ್ಲ ನಿನ್ನ ಹೆಸರು ಬೇರೆ ಹೇಳದ್ನಲ್ಲ, ಅದಕ್ಕೆ ಸರಿ ಅಂದ್ಬಿಟ್ಟು ಫಸ್ಟ್ ನಮ್ ಕಿರಣ್ ಏನಾಯ್ತು ಹೇಳ, ನಿನ್ ಮ್ಯಾಟ್ರ್ ಇರ್ಲಿ, ನೀನ್ ಅವ್ರ ಮೇಲೆ ಕೇಸ್ ಹಾಕ್ತೀನಿ ಇವ್ರ ಮೇಲೆ ಕೇಸ್ ಹಾಕ್ತಾರೆ ಅನ್ನೋದಿರ್ಲಿ. ಇದೆ ನೀನ್ ಇಷ್ಟೊಂದು 5 ಪಿಚ್ಚಲ್ಲಿ ಇದೆಯಾ, ನೀರ್ ಕುಡೀರಿ ಬಿ ಪಿ ಬರ್ತೈತೆ ನಿಮ್ಗೆ ಅಂದ. ಅದಕ್ಕೆ ಅಷ್ಟೇ ಅಂದಿದ್ರೆ ಏನ್ ಬಾಯಿ ನೈತಿತ್ತ ನಿನ್ಗೆ, ಮಾತು ಕೇಳ್ತೀಯಲ್ಲ ಅಂತ ನಾನು ಅವಾಜ್ ಹಾಕ್ತೆ ಅವನಿಗೆ. ಅದಕ್ಕೆ ನೀವ್ ಯಾಕೆ ಹಿಂಗ್ ಮಾಡ್ತಿದ್ದೀರಾ, ಏನೋ ಬಂದ್ಬಿಡೈತಿ ಅಮ್ಮಂಗ್ ಏನೋ ಆಗ್ಬಿಡೈತೆ, ಏನೋ ಹಿಡ್ಕೊಬಿಡೈತೆ ಅಂತ. ಊರ್ಗ್ ಬಾಲ ನಿನ್ ಹಿಡಿಸ್ತೀನಿ ಚೆನ್ನಾಗೆ, ಏನಾಗೈತೆ ನಿಂಗೆ ಅಂತ ಅವಾಜ್ ಹಾಕ್ತಿ. ಆಮೇಲೆ ಏನಂದ ಅವನು, ಏನಮ್ಮ ನಾನೇನ್ ಅನ್ಬಿಟ್ಟೆ, ನಾನೇನ್ ಕಡ್ಲೆ ತಿಂತಾಡ್ತೀನ ಬಂದ್ರೆ ಅಂದ. ಬಾರ್ಲ ಊರಿಗೆ ಅಪ್ಪಟ್ಟಿ ಮಾತಾಡ್ಬಿಡ, ನೀನೇನ್ ಮಾತಾಡಿದ್ಯಾ ನಾನೇನ್ ಮಾತಾಡಿದ್ಯಾ, ಫೋನ್ ರೆಕಾರ್ಡ್ ಐತೆ ಕೇಳಿಸ್ತೀನಿ ಅಂದೆ. ಮತ್ತೆ ಫೋನ್ ಮಾಡ್ತೀನಿ ಅವನ್ಗೆ. ನಿಮ್ಗೆ ಇನ್ನ ಬಿ ಪಿ ಕಮ್ಮಿ ಆಗಿಲ್ಲ ಅಂತದೆ, ಯಾಕೆ ಅಷ್ಟು ಬೇಗ ಮಗನಿಗೆ ಫೋನ್ ಮಾಡ್ಬಿಟ್ಟು ಹಿಂಗೆ ಎಲ್ಲ ಒಪ್ಪಿಸ್ತಾ ಇರೋದು? ಯಾರವರು ಅಂದ್ರೆ ಏನ್ ಹಿಂಗ್ ಕಿರ್ಚ್ಕೊತಾ ಇದೀರಲ್ಲ ನೀವು? ಯಾಕೆ ಏನಾಯ್ತು ನಿಮ್ಗೆ ಇವಾಗ? ಏನಾಯ್ತು ಅಂದ್ರೆ ನೀವು ಸೂರ್ಯ ಅಂತ ಯಾಕೆ ಹೇಳಿದ್ರಿ ಅವನ ಹೆಸರ? ವಾ, ನನ್ನ ಹೆಸರು ಸೂರ್ಯ ಅಂತಾನೆ, ಅದಕ್ಕೆ ಹೇಳ್ದೆ. ನಿಮ್ಗೇನಾಯ್ತು ನನ್ನ ಹೆಸರು ಕಟ್ಕೊಂಡೀಗ? ನನ್ಗೆ ಯಾವತ್ತೂ ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ. ವಾ, ಗುಟ್ಟಾಗಿಟ್ಟವ್ರ ನಿಮ್ಮ ಹೆಸರನ್ನ? ಗುಟ್ಟಾಗಿಟ್ಟಿರ್ತಾರ ಗೊತ್ತಿಲ್ಲ. ನನ್ಗೆ ಗೊತ್ತಾಯ್ತು ನಿಮ್ಗೆ? ಇಟ್ಟಿರೋ ಹೊತ್ತಿಗೆ ಗೊತ್ತಾಗಿರೋದು. ಅಲ್ಲೇ ನಮಗ್ ಮುಖ ಬರ್ತೇನೆ ಇಲ್ಲ ಅಂದ್ಮೇಲೆ ಅದೇನ್ ಗೊತ್ತಾಗುತ್ತೆ ನಮ್ಮ ಹೆಸರು ನಿಮ್ಗೆ? ಸರಿ, ಇವಾಗ ಏನಾಯ್ತೈತೆ ನಿಮ್ಗೆ ಅದನ್ನ ಹೇಳಿ ಫಸ್ಟ್. ಏನಾಗ್ತಾ ಇದೆ ಅಂದ್ರೆ, ನೀವು ಯಾವ್ದೋ ಗೋಪಿ ಮ್ಯಾಟ್ರ್ ಎಲ್ಲ ಮಾತಾಡ್ತಿದ್ರಲ್ಲ, ಅವ್ರಿಗೂ ನಮ್ಗೂ ಏನೋ ಸಂಬಂಧನೇ ಇಲ್ಲ. ಸರಿ, ಈಗ ಮಾಡ್ಕತ್ತೀರ ಸಂಬಂಧ? ಏನಾದ್ರು ಕರ್ಸಿ ಮಾಡ್ಸದ ಸಂಬಂಧನ? ಗೊತ್ತಿಲ್ಲ ಸರ್ ನಮ್ಗೆ, ನೀವು ಯಾರು ಅಂತ ಫಸ್ಟ್ ಆಫ್ ಆಲ್ ಹೇಳಿ, ನಾವ್ ಇಂಥವ್ರು ಅಂತ ಹೇಳ್ಬಿಡಿ ನೀವು. ಸರಿ, ಸಮಾಧಾನಾಗಿ ಹೇಳ್ತೀನಿ, ನಾನು ಇಂಥವನು, ಸರಿನಾ? ಎಂತವನು? ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ, ನಾವು ಮೈಸೂರು ಕಡೆಯಿಂದ ಸಂಬಂಧ ನಿಮ್ಗೆ. ರಾಗುನ ನೀವು? ರಾಗುನು ಅಲ್ಲ, ಪಾಗುನು ಅಲ್ಲ. ಮಾದೇವಮ್ಮ ಅವ್ರೆ, ನಿಮ್ ಜೊತೆ ಮಾತಾಡ್ತಿರೋದು. ನನ್ನ ಹೆಸರು ಬಂದು RJ ಸುನಿಲ್ ಅಂತ ಅನ್ಬಿಟ್ಟು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅಯ್ಯೋ ಸರ್, ಬೆಳಗ್ಗೆ ಹೊತ್ತೆಲ್ಲ ಕೇಳ್ತಾ ಇರ್ತೀರ. ಅಯ್ಯೋ ಸರ್, ಏನ್ ಸರ್ ನೀವು ಅದೇ ಊಸ್ಬಿಟ್ಟರ್ನಲ್ಲೂ ಅದೇ ನನ್ನ ಮಗ ಟ್ರಾವೆಲಿಂಗ್ ಬಂದಿರ್ತಾನೆ ಸರ್, ಅರ್ಥ ಮಾಡ್ಕೊಳ್ಳಿ ಸರ್ ನೀವು. ನಾನೇ ಕೊಟ್ಟಿದ್ದು ನಂಬರ್. ಓಕೆ ಸರ್, ಆಯ್ತು. ಅದು ಆಕ್ಚುಲಿ ನಮ್ಮ ಅತ್ತೆ ಮಗ ಒಬ್ಬ ಸುರೇಶ್ ಅಂತ ಇದಾರೆ, ನೀವು ಅವ್ರ ಹೆಸರೇ ತಗೊಂಡ್ರಲ್ವಾ, ಅದಕ್ಕೆ ಅವ್ರಿಗೆ ಒಂದರ ಶಾಕ್ ಆದಂಗೆ ಆಗ್ಬಿಟ್ಟಿದೆ. ವೆಲ್, ವಂಡರ್ಫುಲ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.